ಹಾಯ್ ಎವ್ರಿವ್ಯಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಾವು ರೀಸೆಂಟಾಗಿ ಒಂದು ರೆಸಾರ್ಟ್ಗೆ ಹೋಗಿದ್ವಿ. ಸೊ ಆ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮಗನ ಕರ್ಕೊಂಡು ಹೊರಟಿದ್ವಿ ರೆಸಾರ್ಟ್ಗೆ. ನಾವು ಮಿಡ್ನೈಟಲ್ಲಿ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಸೊ ನನ್ನ ಮಗ ಮತ್ತು ನನ್ನ ಮಗಳು ಎಲ್ಲರೂ 4 ಜನ ಈ ಸರಿ ಹೊರಟಿದ್ವಿ. ಅವನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಈ ಸರಿ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಖುಷಿಯಾಗಿ ನಮ್ಮ ಜೊತೆ ಹೊರಟ ಎಲ್ಲರಿಗೂ ಬಾಯ್ ಮಾಡಿ, ನಮ್ಮ ಅಜ್ಜಿಗೂ ಕೂಡ ಬಾಯ್ ಮಾಡಿ ಹೊರಟ. ಸೊ ಇನ್ನೇನು ಬೇಲೂರು ಹತ್ರ ಬಂದಿದ್ವಿ. ಸೊ ಬೇಲೂರು ಹತ್ರ ಬಂದಮೇಲೆ ನನ್ನ ಮಗ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅಜ್ಜಿ ಬೇಕು, ಅವ್ವ ಬೇಕು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ನಾವು ಬೇಲೂರಿಂದ ವಾಪಸ್ಸು ಊರಿಗೆ ಬಂದ್ವಿ. ಇನ್ನು ಮಾರ್ನಿಂಗ್ ಎದ್ದು ರೆಡಿಯಾಗಿ ಹೊರಟ್ವಿ 7 o'clockಗೆ. ಸೊ ಇನ್ನು 7 o'clockಗೆ ಹೊರಟು ಚಿಕ್ಕಮಂಗ್ಳೂರಿಗೆ ಒಂದು 9 o'clockಗೆ ಹೋಗಬೇಕಾಗಿತ್ತು. ಆ ಟೈಮ್ಗೆ ಎಕ್ಸಾಕ್ಟು. ಯಾಕೆಂದರೆ ನಾವು ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಹಾಗಾಗಿ ಇನ್ನು ಗಿರಿಯವ್ರ ಅಣ್ಣ ಮತ್ತು ಅವ್ರ ವೈಫ್ ಕೂಡ ಇದ್ದರು. ಸೊ ಗಿರಿಯವ್ರ ಅತ್ತಿಗೆದು ಬರ್ಡೇ ಇತ್ತು. ಸೊ ಹಾಗಾಗಿ ನಾವು ಅದೇ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಹೋಗ್ತಾಯಿದ್ವಿ. ಚಿಕ್ಕಮಂಗ್ಳೂರಲ್ಲಿರೋ ಹಿರೇಮಂಗಳೂರು ಕಣ್ಣನ ಟೆಂಪಲ್ಲು. ಸೊ ಅವ್ರನ್ನ ಮೀಟ್ ಮಾಡ್ಬೋದು ಮತ್ತು ಆ ಟೆಂಪಲ್ನ ನೋಡ್ಬೋದು ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಹೊರಟಿವಿ. ನನ್ನ ಮಗಳು ಮಾತ್ರ ಆರಾಮಾಗಿ ಇರ್ತಾಳೆ. ಸೊ ಅವಳು ಗಲಾಟೆ ಏನೂ ಮಾಡೋದಿಲ್ಲ, ನಮ್ಮ ಥರನೇ ಎಂಜಾಯ್ ಮಾಡ್ತಾಳೆ. ಇನ್ನು ಹೋಗೋ ದಿನ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಆ ಟೆಂಪಲ್ ಬಂದು ಚಿಕ್ಕಮಂಗ್ಳೂರು ಎಂಟರ್ ಆಗಿದ ತಕ್ಷಣವೇ ಸಿಗುತ್ತೆ. ಹಿರೇಮಂಗಳೂರು ಕಣ್ಣನ ಟೆಂಪಲ್ ಅಂತ. ಇನ್ನು ಆ ಟೆಂಪಲ್ ಓಪನ್ ಆಗೋದು 9 o'clockಗೆ ಓಪನ್ ಆಗುತ್ತೆ. ಸೊ ಅವರು ಆ ದೇವಸ್ಥಾನದ ಪಕ್ಕನೇ ಅವ್ರ ಮನೆ ಕೂಡ ಇದೆ, ಕಣ್ಣನ ಅವ್ರದ್ದು. ಸೊ ಅವರು ಸಿಗ್ತಾರೆ ಅಂತ ಹೋದ್ವಿ. ಸೊ ಅವರು ಬೆಳಗ್ಗೆನೇ ವಾಕಿಂಗ್ ಬಂದಿರ್ತಾರೆ, ಆಮೇಲೆ ಸಿಗೋದಿಲ್ಲ ಅಂತ ಹೇಳಿದ್ರು. ಸೊ ಏನಾದರೂ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಂದ್ಕೊಂಡು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ದರ್ಶನ ಎಲ್ಲ ಮುಗಿಸಿದ್ಮೇಲೆ ನಮಗೆ ಅವರು ಸಿಕ್ಕಿದ್ರು. ಇನ್ನು ದೇವಸ್ಥಾನದ ಒಳಗೆ ಅಂತೂ ನಮಗೆ ಲೈನ್ಸು ಎಲ್ಲ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು, ಹೇಗೆ ಬರೆದು ಹಾಕಿದ್ದಾರೆ ಅಂತ. ಇನ್ನು ಟೆಂಪಲ್ ಬಂದು ಶ್ರೀರಾಮನ ಟೆಂಪಲ್ಲು. ಸೊ ಟೆಂಪಲ್ ಕೂಡ ಚೆನ್ನಾಗಿತ್ತು. ಆ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಕೂಡ ಎಲ್ಲನೂ ನಮಸ್ಕಾರ ಮಾಡಿಕೊಂಡು ಎಲ್ಲ ಕಡೆಗೂ ದೇವರಿಗೆ ಅಡ್ಬಿದ್ದು ಬಂದು ನಮಸ್ಕಾರ ಮಾಡಿಕೊಂಡು ಖುಷಿಯಾಗಿ ದರ್ಶನವನ್ನು ಮುಗಿಸ್ಕಿದ್ವಿ. ಇನ್ನು ನೆಕ್ಸ್ಟು 11 o'clockಗೆ ರೆಸಾರ್ಟ್ಗೆ ಹೋಗಬೇಕಾಗಿತ್ತು, ಚೆಕ್ ಇನ್ ಮಾಡಬೇಕಾಗಿತ್ತು. ಇನ್ನು ಟಿಫನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಟಿಫನ್ ಮಾಡೋಕ್ಕೆ ಹೋದ್ವಿ ಅಲ್ಲೇ ಚಿಕ್ಕಮಂಗ್ಳೂರಲ್ಲೇ ಟೌನ್ ಕ್ಯಾಂಟೀನಲ್ಲಿ. ಸೊ ಇನ್ನು ಅಲ್ಲೇ ಟಿಫನ್ ಮಾಡಿ ಅಂತ ಅವರು ಕಣ್ಣನವರು ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ಇನ್ನು ರೆಸಾರ್ಟ್ ಬಂದು ದಿ ಸೆಪ್ಟಮ್ ರೆಸಾರ್ಟ್ ಅಂತ ನಾವು ಒಂದು ಕಾಫಿ ತೋಟದೊಳಗೆ ಮಾಡಿದ್ವಿ. ಅದು ನಮಗೆ ಗೊತ್ತಿರಲಿಲ್ಲ, ಆನ್ಲೈನಲ್ಲಿ ಸರ್ಚ್ ಮಾಡಿ ನಾವು ಮಾಡಿದ್ವಿ. ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ. ಸೊ ಹಾಗಾಗಿ ಖಾಲಿ ಇತ್ತು, ವೀಕೆಂಡಲ್ಲಿ ಹೋಗಿರಲಿಲ್ಲ. ಮತ್ತು ರೀಸನಬಲ್ ಪ್ರೈಸಲ್ಲೂ ಇತ್ತು ಆ ರೆಸಾರ್ಟು. ಇನ್ನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ. ರೆಸಾರ್ಟ್ ಕೂಡ ಚೆನ್ನಾಗಿತ್ತು. ಸೊ ಅದ್ರ ಹೊರಗಡೆ ವೈಬ್ ಆಗಲಿ ಅಥವಾ ನೇಚರ್ ಆಗಲಿ ತುಂಬ ಸುತ್ತಮುತ್ತ ಎಲ್ಲ ಚೆನ್ನಾಗಿತ್ತು. ನನಗೆ ಆ ರೆಸಾರ್ಟ್ ನೋಡಿ ಒಂಥರ ಖುಷಿ ಆಯಿತು, ಚೆನ್ನಾಗಿದೆ ಮತ್ತು ಆ ಪ್ರೈಸ್ಗೆ ವರ್ತ್ ಇದೆ ಅಂತ ನನಗೆ ಅನ್ನಿಸ್ತು. ಇನ್ನು ಫಸ್ಟ್ ಹೋಗಿ ಚೆಕ್ ಇನ್ ಆಗಿ ಸೊ ರೆಸಾರ್ಟ್ ಎಲ್ಲ ನೋಡಬೇಕಾಗಿತ್ತು, ಹಾಗಾಗಿ ನೋಡ್ತಾ ಇದ್ವಿ. ಸೊ ಇನ್ನು ಇದು ಡೈನಿಂಗ್ ಹಾಲ್ ಕೂಡ ಚೆನ್ನಾಗಿದೆ. ಹಾಗೆಯೇ ಹೊರಗಡೆ ಎಲ್ಲ ಕೂಡ ಈ ಥರ ಇದೆ, ತುಂಬಾ ಚೆನ್ನಾಗಿತ್ತು ಮಾತ್ರ ರೆಸಾರ್ಟು. ಅದ್ರ ಹೊರಗಡೆ ವ್ಯೂ ಆಗಲಿ ಮತ್ತು ಸುತ್ತಮುತ್ತ ಆಗಲಿ ಒಂಥರ ತುಂಬಾ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಇನ್ನು ನನಗೆ ರೆಸಾರ್ಟ್ಗೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನಾವು ಕಾಫಿ ತೋಟಗಳೆಲ್ಲ ನೋಡಿ ನನಗೇನು ಅಷ್ಟೇನು ಕ್ರೇಜ್ ಇಲ್ಲ ರೆಸಾರ್ಟ್ಗೆ ಹೋಗೋದು. ಇನ್ನು ಒಳಗೆ ರೂಮ್ ನೋಡಿದ್ರೆ ರೂಮ್ ಕೂಡ ತುಂಬ ಹೈಜಿನಿಕ್ಕಾಗಿ ಚೆನ್ನಾಗಿದೆ. ಸೊ ಬಾಲ್ಕನಿ ಆಗಲಿ ಮತ್ತು ವಾಶ್ರೂಮ್ಸ್ ಆಗಲಿ ಎಲ್ಲ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಸೊ ಇನ್ನು ಬಾಲ್ಕನಿ ಬ್ಯಾಕ್ಗ್ರೌಂಡು ಕಾಫಿ ತೋಟ ಇದೆ. ಸೊ ಅದು ಒಂಥರ ಚೆನ್ನಾಗಿತ್ತು, ಅಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲಿ ಎಲ್ಲ ಆ ನೇಚರ್ನ ಅನುಭವಿಸೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಯಾವಾಗಲೂ ನೋಡಿರ್ತೀವಲ್ವ, ಸೊ ಹಾಗಾಗಿ ನಮಗೇನದು ಅಷ್ಟು ಎಕ್ಸೈಟ್ ಅಂತ ಅನ್ನಿಸ್ಲಿಲ್ಲ. ಸೊ ಕಾಮನ್ನಾಗಿ ಇತ್ತು, ಚೆನ್ನಾಗಿತ್ತು. ಇನ್ನು ಸ್ವಿಮ್ಮಿಂಗ್ ಪೂಲ್ ಕೂಡ ಹೈಜಿನಿಕ್ಕಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದರು. ಇನ್ನು ಬ್ಯಾಕ್ ಸೈಡು ಕೆಲವೊಂದು ಅಡ್ವೆಂಚರ್ಸ್ ಇದೆ ಅಂತ ಹೇಳಿದ್ರು. ಸೊ ಅದನ್ನು ನೋಡೋಣ ಅಂತ ಹೋದ್ವಿ. ಇನ್ನು ಆ ರೆಸಾರ್ಟಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ, ಫ್ರಂಟ್ ಒಂದಿದೆ ಮತ್ತು ಬ್ಯಾಕ್ ಸೈಡ್ ಒಂದಿದೆ. ಸೊ ಇದು ಮಕ್ಕಳು ಆಟಾಡೋ ಥರ ಸ್ವಲ್ಪ ಉದ್ದ ಕಡಿಮೆ ಇದೆ, ಹಾಗಾಗಿ 2 ಸ್ವಿಮ್ಮಿಂಗ್ ಪೂಲ್ನ ಮಾಡಿದ್ದಾರೆ. ಇನ್ನು ಅಲ್ಲಿರೋ ಅಡ್ವೆಂಚರ್ಸ್ನ ಸೊ ಗಿರಿ ಮತ್ತು ಅವ್ರ ಅಣ್ಣ ಎಲ್ಲ ಟ್ರೈ ಮಾಡ್ತಿದ್ರು ಆಗಲೇ, ಹೇಗೆ ಇರುತ್ತೆ ಅಂತ ಒಂದು ಸ್ವಲ್ಪ ಟ್ರೈ ಮಾಡಿದ್ರೆ ಇನ್ನು ಪೂರ್ತಿ ಎಲ್ಲ ಹೇಗೆ ಮಾಡ್ಬೋದು ಅಂತ. ಸೊ ಇನ್ನು ನೆಕ್ಸ್ಟ್ ಡೇ ನಾವು ಎಲ್ಲ ಅಡ್ವೆಂಚರ್ಸ್ನ ಟ್ರೈ ಮಾಡಿದ್ವಿ.
ಇನ್ನು ನೆಕ್ಸ್ಟು ಇಂಡೋರ್ ಗೇಮ್ಸ್ ಕೂಡ ಇದೆ, ಕೇರಮ್ಮು, ಚೆಸ್ಸು ಮತ್ತು ಟೇಬಲ್ ಟೆನ್ನಿಸು ಎಲ್ಲ ಗೇಮ್ಸು ಇತ್ತು. ಇನ್ನು ನೆಕ್ಸ್ಟು ಲಂಚ್ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಲಂಚ್ ಮಾಡೋಕ್ಕೆ ಹೋದ್ವಿ. ಇನ್ನು ಲಂಚ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಡೇಟ್ನ ಇಟ್ಕೊಂಡಿದ್ದು, ಚಿಕ್ಕಮಂಗ್ಳೂರ್ಗೆ ಹೋಗಿ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದು. ಇನ್ನು ಸ್ನ್ಯಾಕ್ಸ್ನ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಮತ್ತು ಕಾಫಿ ಕುಡಿಯೋಣ ಅಂತ ಬಂದು ಇನ್ನು ಚಿಕ್ಕಮಂಗ್ಳೂರು ಹೋಗೋಣ ಅಂತ ಹೋಗ್ತಾಯಿದ್ವಿ ಸಿಟಿ ಒಳಗೆ, ಯಾಕಂದರೆ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೋಗ್ತಾಯಿದ್ವಿ. ಅಲ್ಲಿ ರೆಸಾರ್ಟಲ್ಲಿ ಡೆಕೋರೇಷನ್ ಮಾಡೋರು ಇಲ್ಲದ ಕಾರಣ ನಾವು ಹೊರಗಡೆ ಇಟ್ಕೊಂಡಿದ್ವು. ಇನ್ನು ಬರ್ಡೇ ಎಲ್ಲ ಮುಗಿಸ್ಕೊಂಡು ಇನ್ನು ನೈಟು ರೆಸಾರ್ಟ್ಗೆ ಬಂದ್ವಿ ಒಂದು 7 o'clock. ಇನ್ನು ಸಂಜೆ ಈ ಥರ ಇತ್ತು. ಸಂಜೆ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು, ನಂಗೆ ಕೂಡ ತುಂಬ ಇಷ್ಟ ಆಯಿತು. ಇನ್ನು ನೈಟ್ ಒಂದು ಫೈರ್ ಕ್ಯಾಂಪ್ ಇತ್ತು. ನಾವು ಫೈರ್ ಕ್ಯಾಂಪಲ್ಲೆಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ. ಇನ್ನು ಊಟ ಟೈಮ್ ಆಯಿತು ಅಂತಂದ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಬಂದ್ವಿ. ಸೊ ವೀಕ್ ಡೇಸಲ್ಲಿ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತಾರೆ. ವೀಕೆಂಡಲ್ಲಿ ಮಾತ್ರ ಬಫೆ ಸಿಸ್ಟಮ್ ಇರುತ್ತೆ, 20 ಐಟಮ್ಸ್ ಇರುತ್ತೆ. ಸೊ ನಾವು ವೀಕ್ ಡೇಸಲ್ಲಿ ಏನು ಹೇಳ್ತೀವಿ ಅದನ್ನು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಮುಂಚೆನೇ ಮೆನುನ ಏನೇನು ಬೇಕು ಅಂತ ಹೇಳಿದ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಇನ್ನು ಅಡ್ವೆಂಚರ್ಸ್ನೆಲ್ಲ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಹೋಗಿದ್ವಿ. ಎಲ್ಲ ಜಾಸ್ತಿ ಏನು ಅಡ್ವೆಂಚರ್ಸ್ ಇರಲಿಲ್ಲ, ಸ್ವಲ್ಪ ಮಾತ್ರ ಇತ್ತು, ಎಲ್ಲ ಟ್ರೈ ಮಾಡಿದ್ರು. ಇನ್ನು 11 o'clock ಚೆಕ್ಔಟ್ ಆಗಬೇಕಾಗಿತ್ತು. ಚೆಕ್ಔಟ್ ಆಗಿ ಇನ್ನು ನೆಕ್ಸ್ಟು ನಾವು ಹೊರ್ನಾಡ್ಗೆ ಹೋಗಬೇಕಾಗಿತ್ತು. ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ದರ್ಶನ ಮಾಡಬೇಕಿತ್ತು, ಹಾಗಾಗಿ ಹೊರಟ್ವಿ. ಇನ್ನು ಅಲ್ಲಿಗೆ ಹೋಗಬೇಕಾದ್ರೆ ಅಂತೂ ತುಂಬ ಮಳೆ ಮತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಅಲ್ಲೇ ಟೀ ಎಸ್ಟೇಟ್ ಇತ್ತು. ಆ ಟೀ ಎಸ್ಟೇಟ್ ಒಳಗೆ ಫೋಟೋ ತಗೋಬೇಕು ಅಂದರೆ ಅದರೊಳಗೆ ಹೋಗಬೇಕು ಅಂದರು. ಅಲ್ಲೇ ಕೆಳಗೂರು ಅಂತ ಇದೆ, ಅಲ್ಲಿ 10 ರೂಪಾಯಿ ಕೊಟ್ಟು ಒಳಗೆ ಟಿಕೆಟ್ ತೊಗೊಂಡು ಹೋಗಬೇಕು. ನಾವು ಹೋಗಿ ಫೋಟೋ ಎಲ್ಲ ತೊಗೊಂಡು ಇನ್ನು ನೆಕ್ಸ್ಟು ಒಂದು 3 o'clock ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಇನ್ನು ಅಲ್ಲಿ ವೆದರ್ ಅಂತೂ ಅಲ್ಟಿಮೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ನು ಅವತ್ತು ಗುರುಪೂರ್ಣಿಮೆ ಆಗಿದ್ದರಿಂದ ನಮಗೆ ದರ್ಶನ ಮಾಡೋಕ್ಕೆ ಒಳಗೆ ಸಿಗಲಿಲ್ಲ, ಯಾಕಂದರೆ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಅಲ್ಲೇ ಹೊರಗಡೆನೇ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇನ್ನು ದೇವಸ್ಥಾನದ ಒಳಗೆಲ್ಲ ಫೋಟೋ ವಿಡಿಯೋ ಹಾಗೆ ತಗೊಳ್ಳೋಂಗಿಲ್ಲ, ಹಾಗೆಯೇ ಹೊರಗಡೆ ಬಂದು ಅಲ್ಲೇ ಶಾಪ್ಗಳಿದ್ದಾವೆ. ಕೆಲವೊಂದು ಯೂನಿಕ್ ಐಟಮ್ಸ್ ಅನಿಸಿದ್ನ ನಾನು ತೊಗೊಂಡೆ, ಮನೆಗೆ ಬೇಕಾಗಿರೋವು. ಇನ್ನು ನೆಕ್ಸ್ಟು ಕಳಸದಿಂದ ಬರಬೇಕಾದ್ರೆ ಅಲ್ಲಿ ಒಂದು ಫಾಲ್ಸ್ ಇದೆ, ಹಳ್ಳಿಮನೆ ಫಾಲ್ಸ್ ಅಂತ. ಹೊರ್ನಾಡು ಮುಗಿಸ್ಕೊಂಡು ಬರಬೇಕಾದ್ರೆ ಸಿಗುತ್ತೆ. ಸೊ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೋದ್ವಿ. ಸೊ ಆ ಫಾಲ್ಸ್ ನೋಡೋಕ್ಕೆ ಅಲ್ಲೇ 10 ರೂಪಾಯಿ ಟಿಕೆಟ್ ತೊಗೊಂಡು ಹೋಗಬೇಕು. ಅವರೇ ಓನ್ ಜಾಗದಲ್ಲಿ ಅವರು ಒಂದು ತೋಟದೊಳಗೆ ಮಾಡಿರೋದು. ಸೊ ಅವ್ರದ್ದೇ ಅಲ್ಲಿ ನೀರು ಬೀಳೋ ಜಾಗದಲ್ಲಿ ಅವರು ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು. ಮತ್ತು ಎಲ್ಲ ಆಟ ಆಡ್ಬೋದಿತ್ತು. ನಾವು ಯಾವುದೇ ರೀತಿ ಆಟ ಆಡಲಿಲ್ಲ, ಯಾಕಂದರೆ ರಿಟರ್ನ್ ಹಾಸನ ಬರಬೇಕಾಗಿತ್ತು. ಹಾಗಾಗಿ ಅದನ್ನ ಮುಗಿಸ್ಕೊಂಡು ನೈಟು 9 o'clock ಹಾಸನ ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.